ನಮಸ್ಕಾರ. ಎಷ್ಟೋ ಸಲ ವಿಜ್ಞಾನ ಅಂದ್ರೆ ತುಂಬಾನೇ ಕಷ್ಟ, ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಆ ದೊಡ್ಡ ದೊಡ್ಡ ವೈಜ್ಞಾನಿಕ ಕಾನ್ಸೆಪ್ಟ್ಗಳ ಹಿಂದೆ ಇರೋದು ತುಂಬಾ ಸರಳವಾದ ನಿಯಮಗಳು. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನೇ ನಿಯಂತ್ರಿಸುವ ಅಂತಹ ಕೆಲವು ಆಶ್ಚರ್ಯ, ಸುಂದರ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಒಂದು ಕೈಯನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಕಣ್ಣಿಗೆ ಕಾಣಿಸದ ಶಕ್ತಿಗಳನ್ನೇ ವಿವರಿಸಬಹುದು ಅಂದ್ರೆ ನಂಬ್ತೀರಾ? ಮತ್ತೊಂದು ಕಡೆ ಪರಮಾಣುಗಳ ನಡುವೆ ಇರುವ ಒಂದು ಸಣ್ಣ ಗೆರೆ ಅಂದ್ರೆ ಒಂದು ಬಾಂಡ್ ಒಂದು ವಸ್ತುವಿನ ಗುಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಇದು ಹೇಗೆ ಸಾಧ್ಯ? ಈ ಎರಡೂ ಬೇರೆ ಬೇರೆ ವಿಷಯಗಳಿಗೆ ಏನಾದರೂ ಸಂಬಂಧ ಇದೆಯಾ? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಭೇದಿಸೋಣ. ಸರಿ, ಹಾಗಾದ್ರೆ ನಾವು ಮೊದಲು ಅರ್ಥ ಮಾಡ್ಕೊಡ್ಬೇಕಿರೋದು ವಿಜ್ಞಾನದ ಈ ಅದೃಶ್ಯ ನಿಯಮಗಳನ್ನ. ಯಾಕಂದ್ರೆ ಇವೇ ನಮ್ಮ ಭೌತಿಕ ಮತ್ತು ರಾಸಾಯನಿಕ ಜಗತ್ತಿಗೆ ಅಡಿಪಾಯ. ಮೊದಲಿಗೆ ನಾವು ನೇರವಾಗಿ ವಿದ್ಯುತ್ ಮತ್ತು ಕಾಂತೀಯತೆಯ ಜಗತ್ತಿಗೂ ಹೋಗೋಣ. ಇಲ್ಲಿರೋ ಕೆಲವು ಸಿಂಪಲ್ ನಿಯಮಗಳು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನಂಥ ದೊಡ್ಡ ವಿಷಯವನ್ನ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸುತ್ತೆ ಅಂತ ನೀವೇ ನೋಡಿ. ಇಲ್ಲಿ ಬಂತು ನೋಡಿ ನಮ್ಮ ಮೊದಲ ನಿಯಮ, ಬಲಗೈ ಹೆಬ್ಬೆರಳ ನಿಯಮ ಅಥವಾ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದು ಏನ್ ಹೇಳುತ್ತೆ ಅಂದ್ರೆ, ಒಂದು ತಂತಿಯಲ್ಲಿ ಕರೆಂಟ್ ಪಾಸ್ ಆದಾಗ ಅದರ ಸುತ್ತಲೂ ಒಂದು ಕಾಂತಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಿಯಾಗುತ್ತೆ. ಸರಿ, ಆ ಫೀಲ್ಡ್ ಯಾವ ದಿಕ್ಕಿಲಿರುತ್ತೆ? ಅದನ್ನೇ ಈ ನಿಯಮ ಹೇಳೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪುಸ್ತಕನೇ ಬೇಕಿಲ್ಲ, ನಮ್ಮ ಕೈಯೇ ಸಾಕು. ಬನ್ನಿ ಈಗ್ಲೇ ಮಾಡಿ ನೋಡೋಣ. ನಿಮ್ಮ ಬಲಗೈಯನ್ನ ತೆಗೆದುಕೊಳ್ಳಿ. ಈಗ ಕರೆಂಟ್ ಹೋಗ್ತಿರೋ ತಂತಿಯನ್ನ ಹಿಡಿದಿದ್ದೀವಿ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ಕರೆಂಟ್ನ ದಿಕ್ಕನ್ನ ತೋರಿಸ್ತಾ ಇದ್ರೆ ನಿಮ್ಮ ಉಳಿದ ಬೆರಳುಗಳಿದೆಯಲ್ಲ, ಅದು ಯಾವ ದಿಕ್ಕಿಗೆ ಸುತ್ಕೊಳ್ತೋ ಅದೇ ಕಾಂತಕ್ಷೇತ್ರದ ದಿಕ್ಕು. ಅಷ್ಟೇ ನೋಡಿ, ಕಣ್ಣಿಗೆ ಕಾಣದ ಒಂದು ಶಕ್ತಿಯ ದಿಕ್ಕನ್ನ ನಮ್ಮ ಕೈ ಬೆರಳುಗಳಿಂದಲೇ ಕಂಡುಹಿಡಿದ್ವಿ. ಎಷ್ಟು ಅದ್ಭುತ ಅಲ್ವಾ? ಸರಿ, ಈಗ ಬಲಗೈಯಿಂದ ಎಡಗೈಗೆ ಬರೋಣ. ನಮ್ಮ ಮುಂದಿನ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ. ಇದು ಕೂಡ ದಿಕ್ಕನ್ನೇ ಕಂಡುಹಿಡಿಯೋಕ್ ಸಹಾಯ ಮಾಡುತ್ತೆ, ಆದರೆ ಸಂದರ್ಭ ಬೇರೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಿಟ್ಟಿರೋ ತಂತಿಯಲ್ಲಿ ಕರೆಂಟ್ ಪಾಸ್ ಆದರೆ ಆ ತಂತಿಯ ಮೇಲೆ ಒಂದು ಬಲ ಪ್ರಯೋಗ ಆಗತ್ತೆ. ಅದು ಚಲಿಸ್ತಾ ಇರುತ್ತೆ. ಹಾಗಿದ್ರೆ ಅದು ಯಾವ ದಿಕ್ಕಿಗೆ ಚಲಿಸುತ್ತೆ? ಅದನ್ನೇ ಈ ನಿಯಮ ಹೇಳೋದು. ಬನ್ನಿ, ಇದನ್ನು ನಮ್ಮ ಕೈಯಲ್ಲೇ ಮಾಡಿ ನೋಡೋಣ. ನಿಮ್ಮ ಎಡಗೈಯನ್ನ ತೆಗೆದುಕೊಳ್ಳಿ. ಹೆಬ್ಬೆರಳು, ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಮೂರನ್ನೂ ಒಂದಕ್ಕೊಂದು 90 ಡಿಗ್ರಿ ಅಂದ್ರೆ ಲಂಬವಾಗಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ಆಗ ನಿಮ್ಮ ಹೆಬ್ಬೆರಳು ಯಾವ ದಿಕ್ಕಿಗೆ ಇದೆಯೋ ಅದೇ ದಿಕ್ಕಿನಲ್ಲಿ ಆ ತಂತಿಯ ಮೇಲೆ ಬಲ ಪ್ರಯೋಗ ಆಗತ್ತೆ. ಅಂದ್ರೆ ಆ ದಿಕ್ಕಿನಲ್ಲಿ ಅದು ಚಲಿಸುತ್ತೆ. ನಿಮಗೆ ಗೊತ್ತಾ, ನಮ್ಮ ಮನೇಲಿರೋ ಫ್ಯಾನ್, ಮಿಕ್ಸರ್ನಂತಹ ಎಲೆಕ್ಟ್ರಿಕ್ ಮೋಟರ್ಗಳಲ್ಲೇ ಕೆಲಸ ಮಾಡೋದೇ ಈ ಒಂದು ಸರಳ ತತ್ವದ ಮೇಲೆ. ಇಲ್ಲಿಯವರೆಗೆ ನಾವು ಭೌತಶಾಸ್ತ್ರದ ಬಗ್ಗೆ ಮಾತಾಡಿದ್ವಿ. ಈಗ ನೋಡಿ, ನಾವು ರಸಾಯನಶಾಸ್ತ್ರದ ಕಡೆಗೆ ಜಿಗಿಯುತ್ತಿದ್ದೇವೆ. ಹೇಗೆ ನಮ್ಮ ಕೈ ನಿಯಮಗಳು ಕಣ್ಣಿಗೆ ಕಾಣದ ಶಕ್ತಿಗಳನ್ನ ವಿವರಿಸ್ತೋ, ಠೀಕ್ ಅದೇ ರೀತಿ ರಸಾಯನಶಾಸ್ತ್ರದಲ್ಲಿರೋ ಸರಳ ಬಂಧ ನಿಯಮಗಳು ಅಂದ್ರೆ ಬಾಂಡಿಂಗ್ ರೂಲ್ಸ್ ವಸ್ತುಗಳ ಮೂಲ ಗುಣಗಳನ್ನೇ ನಿರ್ಧರಿಸಿಬಿಡುತ್ತೆ. ಹಾಗಿದ್ರೆ ಬನ್ನಿ ಈಗ ನಮ್ಮ ಗಮನವನ್ನ ರಸಾಯನಶಾಸ್ತ್ರದ ಕಡೆಗೆ ಹರಿಸೋಣ. ನಿರ್ದಿಷ್ಟವಾಗಿ ಕಾರ್ಬನ್ ಬಂಧಗಳ ಬಗ್ಗೆ ಮಾತಾಡೋಣ. ಈ ಹೈಡ್ರೋಕಾರ್ಬನ್ಗಳನ್ನ ಕಾರ್ಬನ್ ಪರಮಾಣುಗಳ ನಡುವಿನ ಬಂಧಗಳ ಆಧಾರದ ಮೇಲೆ ಹೇಗೆ ವಿಂಗಡಿಸ್ತಾರೆ ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಇದು ಕೂಡ ಒಂದು ಸರಳ ನಿಯಮದ ಆಟ ಅಷ್ಟೇ. ನೋಡಿ, ಹೈಡ್ರೋಕಾರ್ಬನ್ಗಳಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಪರ್ಯಾಪ್ತ ಅಂದ್ರೆ ಸ್ಯಾಚುರೇಟೆಡ್, ಇನ್ನೊಂದು ಅಪರ್ಯಾಪ್ತ ಅಂದ್ರೆ ಅನ್ಸ್ಯಾಚುರೇಟೆಡ್. ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಒಂದು ತುಂಬಾ ಸ್ಥಿರ, ಇನ್ನೊಂದು ತುಂಬಾ ಕ್ರಿಯಾಶೀಲ ಅಂದ್ರೆ ರಿಯಾಕ್ಟಿವ್. ಈ ವ್ಯತ್ಯಾಸಕ್ಕೆ ಕಾರಣ ಏನು? ಒಂದೇ ಒಂದು ಕಾರಣ, ಅದು ಕಾರ್ಬನ್ ಪರಮಾಣುಗಳ ನಡುವಿರುವ ಬಂಧ. ಇನ್ನಷ್ಟು ಸರಳವಾಗಿ ಹೇಳೋದಾದ್ರೆ, ಈ ಪರ್ಯಾಪ್ತ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳಲ್ಲಿ ಎಲ್ಲಾ ಕಾರ್ಬನ್ ಪರಮಾಣುಗಳ ನಡುವೆ ಇರೋದು ಒಂದೇ ಒಂದು ಗೆರೆ ಅಂದ್ರೆ ಏಕಬಂಧ ಅಥವಾ ಸಿಂಗಲ್ ಬಾಂಡ್. ಹಾಗಾಗಿ ಇವು ரொம்ப ಸ್ಥಿರವಾಗಿರುತ್ತೆ. ಆದರೆ ಈ ಅಪರ್ಯಾಪ್ತ ಅಥವಾ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳಲ್ಲಿ ಕನಿಷ್ಠ ಒಂದಾದ್ರೂ ದ್ವಿಬಂಧ ಅಥವಾ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಇದ್ದೇ ಇರುತ್ತೆ. ಈ ಹೆಚ್ಚುವರಿ ಬಂಧಗಳೇ ಅವುಗಳನ್ನು ಹೆಚ್ಚು ರಿಯಾಕ್ಟಿವ್ ಆಗಿ ಮಾಡುತ್ತೆ. ಸರಿ, ಈಗ ನಾವು ಭೌತಶಾಸ್ತ್ರದಲ್ಲಿ ಕೈ ನಿಯಮಗಳನ್ನು ನೋಡಿದ್ವಿ, ರಸಾಯನಶಾಸ್ತ್ರದಲ್ಲಿ ಬಂಧಗಳ ನಿಯಮಗಳನ್ನು ನೋಡಿದ್ವಿ. ಈಗ ಇವೆರಗನ್ನೂ ಒಟ್ಟು ಸೇರಿಸಿ ಈ ಸರಳ ನಿಯಮಗಳ ಹಿಂದಿರೋ ನಿಜವಾದ ಶಕ್ತಿ, ಅವುಗಳ ಮಹತ್ವ ಏನು ಅಂತ ಯೋಚಿಸೋಣ. ಹಾಗಿದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಮಗೆ ತಿಳಿದು ಬಂದ ಮುಖ್ಯ ಅಂಶಗಳೇನು? ಮೊದಲನೇದಾಗಿ, ತುಂಬಾನೇ ಸಿಂಪಲ್ ಆಗಿರೋ ನಿಯಮಗಳು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಆಗಿರೋ ವಿಷಯಗಳನ್ನು ಕೂಡ ಊಹಿಸಬಲ್ಲವು.
ಭೌತಶಾಸ್ತ್ರದಲ್ಲಿ ನಮ್ಮ ಕೈಯ ಸ್ಥಾನವೇ ಕಾಂತಕ್ಷೇತ್ರದಂತಹ ಅದೃಶ್ಯ ಶಕ್ತಿಗಳ ದಿಕ್ಕನ್ನು ನಿರ್ಧರಿಸುತ್ತೆ. ಹಾಗೆಯೇ ರಸಾಯನಶಾಸ್ತ್ರದಲ್ಲಿ ಪರಮಾಣುಗಳ ನಡುವಿನ ಒಂದು ಬಂಧ ಒಂದು ಇಡೀ ಸಂಯುಕ್ತದ ಕ್ರಿಯಾಶೀಲತೆಯನ್ನೇ ನಿರ್ಧರಿಸ್ಬಿಡುತ್ತೆ. ಅಂದ್ರೆ ಮೂಲತತ್ವ ಗೊತ್ತಿದ್ರೆ ದೊಡ್ಡ ಚಿತ್ರಣ ತಾನಾಗೇ ಸ್ಪಷ್ಟವಾಗತ್ತೆ. ಸಂಕೀರ್ಣ ವಿಶ್ವವನ್ನು ನಿಯಂತ್ರಿಸುವ ಸರಳ ನಿಯಮಗಳನ್ನು ಕಂಡುಹಿಡಿಯುವುದೇ ವಿಜ್ಞಾನದ ಸೊಬಗು. ಈ ಒಂದು ಮಾತು ನಾವು ಇಷ್ಟೊತ್ತು ಮಾತಾಡಿದ್ದ ಎಲ್ಲದರ ಸಾರಾಂಶವನ್ನೇ ಹಿಡಿದಿಡುತ್ತೆ. ವಿಜ್ಞಾನದ ನಿಜವಾದ ಸೌಂದರ್ಯ ಇರೋದೇ ಈ ಸರಳತೆಯಲ್ಲಿ. ಈ ಇಡೀ ಸಂಕೀರ್ಣ ಜಗತ್ತನ್ನ ಅರ್ಥ ಮಾಡಿಕೊಳ್ಳೋಕ್ಕೆ ಬೇಕಾದ ಕೀಲಿಗಳು ಇಂತಹ ಸರಳ ನಿಯಮಗಳಲ್ಲೇ ಅಡಗಿರುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಾವು ಇವತ್ತು ನೋಡಿದ ನಿಯಮಗಳ ಹಾಗೆ ನಮ್ಮ ಸುತ್ತಮುತ್ತ ನಮ್ಮ ಕಣ್ಣು ಮುಂದೆಯೇ ಇದ್ರೂ ನಾವು ಗಮನಿಸದ ಈ ಇಡೀ ಜಗತ್ತನ್ನ ವಿವರಿಸಬಲ್ಲ ಇನ್ಯಾವ ಸರಳ ನಿಯಮಗಳು ಅಡಗಿರಬಹುದು? ಒಮ್ಮೆ ಯೋಚಿಸಿ ನೋಡಿ.